ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಶ್ರೀ ವಾದಿರಾಜರು ತನ್ನ ಕನಸಿನಲ್ಲಿ ಲಕ್ಷ್ಮೀನಾರಾಯಣರ ವಿವಾಹ ನೋಡಿದ್ದಾಗ ಈ ಲಕ್ಷ್ಮೀ ಶೋಭಾನೆ ಅನ್ನೋ ಪದ್ಯವನ್ನು ಬರೆದಿರುತ್ತಾರೆ. ಒಂದು ಮದುವೆನಲ್ಲಿ ವರ ಹಾವು ಕಚ್ಚಿ ತೀರೋಗಿದ್ದಾಗ ಆ ವರನಿಗೆ ತೀರ್ಥ ಪ್ರೋಕ್ಷಿಸಿ ಬದುಕಿಸಿ ಮತ್ತೆ ವಧುವರರ ಹತ್ರ ಈ ಲಕ್ಷ್ಮೀ ಶೋಭಾನವನ್ನು ಹೇಳಿಸ್ತಾರೆ. ಆಮೇಲೆ ಇದ್ರ ಬಗ್ಗೆ ಹೇಳ್ತಾರೆ ವಾದಿರಾಜರು ಎಲ್ಲಾರ್ಗು ಅಲ್ಲಿರೋರ್ಗೆ. ಯಾರಾದ್ರೆ ಈ ಮದುವೆನಲ್ಲಿ ಈ ಲಕ್ಷ್ಮೀ ಶೋಭಾನವನ್ನ ಹೇಳ್ತಾರೋ ಆ ಮದುವೆ ಸಾಂಗವಾಗಿ ಏನು ವಿಘ್ನಗಳಿಲ್ಲದೆ ನಡೆಯುತ್ತೆ, ಮತ್ತೆ ಅವ್ರ ದಾಂಪತ್ಯ ಜೀವನ ಸುಖ ಸಂತೋಷಗಳಿಂದ ನಡೆಯುತ್ತೆ ಅಂತ. ಲಕ್ಷ್ಮೀ ಶೋಭಾನದು ಈ ಪರಿಚಯವನ್ನು ನಾವು ಹಿಂದಿನ ವಿಡಿಯೋನಲ್ಲೇ ನೋಡಿದ್ದೀವಿ. ಇವಾಗ ಇದರದ ಪದ್ಯಗಳ ಅರ್ಥಾನುಸಂಧಾನವನ್ನ ನೋಡೋಣ. ಶೋಭಾನೆಯ ಪದ್ಯ 1ರಿಂದ 14 ತನಕನು ವಧು ಮತ್ತು ವರರನ್ನು ರಕ್ಷಿಸಲು ದೇವರಿಗೆ ಪ್ರಾರ್ಥನೆ ಮಾಡೋದನ್ನು ಇರುತ್ತೆ. ಮೊದಲು ಪರಿಚಯಾತ್ಮಕ ಪದ್ಯದಲ್ಲಿ ವಾದಿರಾಜರು ನಮ್ಗೆ ಭಗವಂತನಿಗೆ ಶುಭವನ್ನು ಹೇಳಕ್ಕೆ ಹೇಳಿದ್ದಾರೆ. ನಮ್ಮ ಭಗವಂತ ಎಂತ ಅವನು ಅಂತ ಈ ಪದ್ಯದಲ್ಲಿ ಹೇಳ್ತಾರೆ. ಏನು ಅಂದ್ರೆ ದೇವತೆಗಳಲ್ಲೇ ತುಂಬಾ ಸುಂದರವಾಗಿ ಇರೋನು ನಮ್ಮ ಭಗವಂತ. ಇನ್ನು ಭಗವಂತನ ಕನ್ನ ಕೂಡ ಸುಂದರವಾಗಿರೋರು ಯಾವ ದೇವತೆಗಳು ಇರಲ್ಲ. ಹಾಗೆ ಗುಣಗಳಲ್ಲಿ ಎಲ್ಲರಿಕನ್ನ ಉತ್ತಮ ಗುಣ ಇರುವವನು ಭಗವಂತ. ಬರೀ ಸುಂದರ ಮತ್ತೆ ಗುಣಗಳಲ್ಲಿ ಉತ್ತಮನೇ ಅಲ್ಲ, ಮಹಾಪರಾಕ್ರಮವಂತ. ಎಂತ ಅಂದ್ರೆ ತ್ರಿವಿಕ್ರಮ ರೂಪಿ ಭಗವಂತನಿಗೆ ಶುಭ ಹೇಳು ಅಂತಾರೆ. ತ್ರಿವಿಕ್ರಮ ರೂಪಿ ಭಗವಂತನದ್ದು ಪರಾಕ್ರಮ ಎಂತಾದು ಅಂದ್ರೆ 3 ಲೋಕಗಳನ್ನು ಒಂದೊಂದು ಹೆಜ್ಜೆಯಿಂದಾನೆ ಅಳ್ದಿರುತ್ತಾನೆ. ಅಂತ ಭಗವಂತನಿಗೆ ಶುಭವನ್ನು ಹೇಳೋಣ. ಎಲ್ಲಾ ದೇವತೆಗಳಿಗೂ ಅತ್ಯಂತ ಪ್ರಿಯವಾದವನು ಯಾರೋ ಅವನಿಗೆ ಶುಭವನ್ನು ಹೇಳಿ ಅಂತಾರೆ. ಇವಾಗ ಒಟ್ಟಿನ ಮೇಲೆ ಎಲ್ಲಾ ದೇವರ ಕನ್ನ ಸುಂದರವಾಗಿರುವವನು, ಎಲ್ಲಾ ದೇವತೆಗಳ ಪೈಕಿ ಒಳ್ಳೆ ಗುಣ ಇರುವವನು, ಮತ್ತೆ ಎಲ್ಲಾ ದೇವತೆಗಳಿಗೂ ಅತ್ಯಂತ ಪ್ರಿಯವಾದವನು ಆದ ತ್ರಿವಿಕ್ರಮ ರೂಪಿ ಭಗವಂತನಿಗೆ ಶುಭವನ್ನು ಹೇಳು ಅಂತ ವಾದಿರಾಜರು ಈ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ ಪದ್ಯದಲ್ಲಿ ವಾದಿರಾಜರು ಲಕ್ಷ್ಮೀನಾರಾಯಣ ಚರಣಕ್ಕೆ ಶರಣಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಧುವರರನ್ನು ರಕ್ಷಿಸಬೇಕು ಅಂತ ಪಕ್ಷಿಯ ಮೇಲೆ ಪ್ರಯಾಣ ಮಾಡುವ ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಎರಡನೇ ಪದ್ಯದಲ್ಲಿ ಲಕ್ಷ್ಮೀನಾರಾಯಣನು ಕ್ಷೀರಸಾಗರವನ್ನು ಒಂದು ಕ್ರೀಡೆ ತರ ಮತಿಸಿದ್ದಾಗ ಅದರಿಂದ ಮಹಾಲಕ್ಷ್ಮೀ ದೇವಿ ಮೇಲೆದ್ದಳು ಅಂತ ಹೆಣ್ಣು ಮಹಾಲಕ್ಷ್ಮಿ ವಧುವರರನ್ನು ರಕ್ಷಿಸಬೇಕು ಅಂತ ವಾದಿರಾಜರು ಇಲ್ಲಿ ಪ್ರಾರ್ಥಿಸುತ್ತಾರೆ. ವಾದಿರಾಜರು ಈ 3ನೇ ಪದ್ಯದಲ್ಲಿ ಬ್ರಹ್ಮದೇವನ ಪ್ರಳಯದಲ್ಲಿ ನಾರಾಯಣನು ತನ್ನ ರಾಣಿಯೊಂದಿಗೆ ಒಂದು ವಟಪತ್ರದ ಮೇಲೆ ಸುಮ್ಮನೆ ಮಲಗಿರ್ತಾನೆ. ಆಮೇಲೆ ಅವತಾರ ತಗೊಂಬುವಾಗ ಪ್ರತಿ ಬಾರಿಯೂ ನಾರಾಯಣನು ಲಕ್ಷ್ಮೀ ದೇವಿ ಜೊತೆಲೆ ಜನ್ಮ ತಗೊಂತಾನೆ. 4ವ ಪದ್ಯದಲ್ಲಿ ವಾದಿರಾಜರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನಾರಾಯಣನು ಲಕ್ಷ್ಮೀದೇವಿ ಕಂಠದ ಸುತ್ತ ಮಂಗಲಸೂತ್ರವನ್ನು ಕಟ್ಟಿದನು. ಅವಳು ತನ್ನ 2 ಕೈಗಳಲ್ಲಿ ಕಮಲದ ಹೂವುಗಳನ್ನ ಹಿಡ್ಕೊಂಡು ಹಳದಿ ರೇಷ್ಮೆಯನ್ನು ಧರಿಸಿ ಅವನ ಜೊತೆಯಲ್ಲಿ ನಡೆದಳು ಅಂತ. 5ನೇ ಪದ್ಯದಲ್ಲಿ ಒಂದು ಕೈಯಿಂದ ಆಶೀರ್ವಾದವನ್ನು ತೋರಿಸುತ್ತಾ ಇನ್ನೊಂದು ಕೈಯಿಂದ ವರಗಳನ್ನು ಕೊಡುತ್ತಾ ಮತ್ತು ಮಳೆಯಂತೆ ಸಂಪತ್ತನ್ನು ಸುರಿಸುತ್ತಾ ಇರುವ ಆ ದೇವತೆ ನಮ್ಮನ್ನು ಕಾಪಾಡಲಿ ಅಂತ ವಾದಿರಾಜರು ಲಕ್ಷ್ಮೀ ದೇವಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಶ್ರೀ ವಾದಿರಾಜರು ಈ ಲಕ್ಷ್ಮೀ ಶೋಭಾನವನ್ನು ದಿವ್ಯವಾಗಿ ರಚನೆ ಮಾಡಿದ್ದಾರೆ. ನಾವು ಅದರಿಂದ ಒಂದು 5 ಪದ್ಯಗಳಿಗೆ ಇವತ್ತು ಕನ್ನಡ ಅರ್ಥವನ್ನ ತಿಳಿದಿದ್ದೀವಿ. ಪದ್ಯ ಕನ್ನಡದಲ್ಲಿದ್ರೂ ಕೂಡ ಒಂಥರ ಬಿಡಿಸಿ ಹೇಳ್ಕೊಂಬೋದ್ರಿಂದ ಆ ಪದ್ಯ ಇನ್ನಷ್ಟು ಚೆನ್ನಾಗಿ ನಮ್ಗೆ ಅರ್ಥ ಆಗುತ್ತೆ. ಆ ಪ್ರಯತ್ನವನ್ನು ಇವತ್ತು ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ಶುಕ್ರವಾರದ ದಿವಸ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಭಗವಂತನನ್ನು ಪ್ರಾರ್ಥಿಸುತ್ತಾ ಧನ್ಯವಾದಗಳು ಸ್ನೇಹಿತರೆ.